ಹೊಸ ಶೋಗಾಗಿ ಪದ್ಮರಾವ್ಗೆ ಎಷ್ಟು ಬೇಕಾದರೂ ಸಂಬಳ ಕೊಡಲು ರೆಡಿಯಾದ ಕಲರ್ಸ್ ಕನ್ನಡ. ಆದರೆ ಕುಸುಮ ಒಪ್ತಿಲ್ಲ ಯಾಕೆ? ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕುಸುಮ ಪಾತ್ರ ನಿರ್ವಹಿಸುತ್ತಿರುವ ಪದ್ಮರಾವ್ ಇದೀಗ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಸ್ಪರ್ಧಿಸುತ್ತಿದ್ದಾರೆ. ಇದಕ್ಕಾಗಿ ಪದ್ಮರಾವ್ ಅವರು ಕೇಳಿದಷ್ಟು ಹಣ ಕೊಡಲು ಕಲರ್ಸ್ ಕನ್ನಡ ವಾಹಿನಿ ಸಿದ್ಧವಾಗಿದೆ. ಮೊದಲು ಈ ಆಫರ್ನ ಪದ್ಮರಾವ್ ಅವರು ಒಪ್ಪಿಕೊಂಡಿರಲಿಲ್ಲ. ಆದರೆ ಇದೀಗ ಪದ್ಮರಾವ್ ಅವರನ್ನು ಕಲರ್ಸ್ ಕನ್ನಡ ವಾಹಿನಿ ಮನವೊಲಿಸಿ ಲಾಕ್ ಮಾಡಿಕೊಂಡಿದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸದ್ಯ ಹೆಚ್ಚು TRP ಗಳಿಸುತ್ತಿರುವ ಸೀರಿಯಲ್ಲು ಭಾಗ್ಯಲಕ್ಷ್ಮಿ. ಈ ಧಾರಾವಾಹಿಯಲ್ಲಿ ಪ್ರಮುಖವಾದ ಕುಸುಮ ಪಾತ್ರದಲ್ಲಿ ಅಭಿನಯಿಸುತ್ತಿರುವುದು ನಟಿ ಪದ್ಮಜಾ ರಾವ್. ಭಾಗ್ಯ ಜೊತೆಗೆ ನಿಂತು ತಂಟೆಗೆ ಬಂದರೆ ತರಾಟೆಗೆ ತೆಗೆದುಕೊಳ್ಳುವ ಬಜಾರಿ ಹೆಂಗಸು ಕುಸುಮ ಪಾತ್ರಕ್ಕೆ ಜೀವ ತುಂಬುತ್ತಿರುವುದು ನಟಿ ಪದ್ಮಜಾ ರಾವ್. ಕುಸುಮ ಪಾತ್ರದ ಮೂಲಕ ಪದ್ಮಜಾ ರಾವ್ ಕನ್ನಡಿಗರ ಮನೆ ಮಾತಾಗಿದ್ದಾರೆ. ಸದ್ಯ ಪದ್ಮಜಾ ರಾವ್ಗೆ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ ಹೊಸ ಅವಕಾಶ ಹುಡುಕಿಕೊಂಡು ಬಂದಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಕೂಡ ಎಂಡ್ ಆಯಿತು. ಆ ನಂತರ ಮಜಾ ಟಾಕೀಸ್ ಕೂಡ ಎಂಡ್ ಆಗಿದೆ. ಈಗ ವೀಕೆಂಡ್ನಲ್ಲಿ ವೀಕ್ಷಕರಿಗೆ ಭರ್ಜರಿ ಮನೋರಂಜನೆ ಕೊಡಲು ಕ್ವಾಟ್ಲೆ ಕಿಚನ್ ಶೋ ಬರುತ್ತಿದೆ. ಇದೇ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಭಾಗವಹಿಸಲು ಹಿರಿಯ ನಟಿ ಪದ್ಮಜಾ ರಾವ್ ಅವರಿಗೆ ಈಗ ಆಫರ್ ಕೂಡ ಬಂದಿದೆ. ಆದರೆ ಪದ್ಮಜಾ ರಾವ್ ಸುತಾರಾಮ್ ಇದಕ್ಕೆ ಒಪ್ಪುತ್ತಿಲ್ಲವಂತೆ. ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಕುಸುಮ ಸಖತ್ ಜೋರಿರಬಹುದು, ಆದರೆ ರಿಯಲ್ ಲೈಫ್ನಲ್ಲಿ ಪದ್ಮಜಾ ರಾವ್ ತುಂಬ ಸಾಫ್ಟ್. ಹಾಗಾಗಿ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಲು ಕೊಂಚ ಹಿಂದೇಟು ಹಾಕುತ್ತಿದ್ದಾರೆ. ಕ್ವಾಟ್ಲೆ ಕಿಚನ್ ಶೋನಲ್ಲಿ ಭಾಗವಹಿಸುವ ಅವಕಾಶ ಪದ್ಮಜಾ ರಾವ್ಗೆ ಒಲಿದು ಬಂದಿದೆ. ಆದರೆ ಇದಕ್ಕೆ ಮಾತ್ರ ಪದ್ಮಜಾ ರಾವ್ ಸುತಾರಾಮ್ ಒಪ್ಪುತ್ತಿಲ್ಲ. ಕ್ವಾಟ್ಲೆ ಕಿಚನ್ ಶೋನಲ್ಲಿ ಪದ್ಮಜಾ ರಾವ್ ಭಾಗವಹಿಸಿದರೆ ಎಷ್ಟು ಬೇಕಾದರೂ ಹಣ ಕೊಡಲು ಕಲರ್ಸ್ ಕನ್ನಡ ವಾಹಿನಿ ರೆಡಿ ಇತ್ತು. ಆದರೆ ಪದ್ಮಜಾ ರಾವ್ ಇದಕ್ಕೆ ಒಪ್ಪುತ್ತಿಲ್ಲ. ಪರಿಣಾಮ ಕಲರ್ಸ್ ಕನ್ನಡ ವಾಹಿನಿ ಮಾಡಿದ್ದೇನು ಗೊತ್ತಾ? ಇತ್ತೀಚೆಗಷ್ಟೇ ಕಲರ್ಸ್ ಕನ್ನಡ ವಾಹಿನಿಯ ದಶಕದ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಶಿವರಾಜ್ ಕುಮಾರ್ ಅವರು ಭಾಗಿಯಾಗಿದ್ದರು. ಇದೇ ಸಮಾರಂಭದಲ್ಲಿ ಸೊಸೆ ಭಾಗ್ಯ ಜೊತೆಗೆ ಕುಸುಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿದರು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ನಿರೂಪಕಿ ಅನುಪಮಾ ಗೌಡ ನೇರವಾಗಿ ಬಂದು ಪದ್ಮಜಾ ರಾವ್ ಅವರಿಂದ ಕಾಳಿ ಹಾಳೆಗೆ ಸಹಿ ಹಾಕಿಸಿಕೊಂಡರು. ಜೊತೆಗೆ ಶಿವಣ್ಣನ ಎದುರಿಗೆ ಪದ್ಮಜಾ ರಾವ್ ಸಹಿ ಹಾಕಿದ್ದಾರೆ ಅಂತ ಅನುಪಮಾ ಗೌಡ ಘೋಷಿಸಿಬಿಟ್ಟರು. ಕ್ವಾಟ್ಲೆ ಕಿಚನ್ ಶೋಗೆ ನೀವು ಬರಬೇಕು ಅಂತ ಅದರಲ್ಲಿ ಇತ್ತು. ನಿಮ್ಮ ಬಜೆಟ್ ಎಷ್ಟಾದರೂ ಅದನ್ನು ಕೊಡೋದಕ್ಕೆ ರೆಡಿ ಇದ್ದರು. ಆದರೆ ನೀವು ಒಪ್ಪುತ್ತಾ ಇರಲಿಲ್ಲ. ಈಗ ಸಹಿ ಹಾಕಿದ್ದೀರಾ, ನೀವು ಶೋಗೆ ಬರ್ತಾ ಇದ್ದೀರಾ ಅಂತ ನಿರೂಪಕಿ ಅನುಪಮಾ ಗೌಡ ಅವರು ಅನೌನ್ಸ್ ಮಾಡಿದರು. ಅಲ್ಲಿಗೆ ನಟಿ ಪದ್ಮಜಾ ರಾವ್ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಪಕ್ಕಾ ಆಯಿತು. ಇನ್ನು ಕ್ವಾಟ್ಲೆ ಕಿಚನ್ನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ಕ್ವಾಟ್ಲೆ ಕಿಚನ್ ಶೋನಲ್ಲಿ ದಿಲೀಪ್ ಶೆಟ್ಟಿ, ಮಂಜು ಪಾವಗಡ, ಸೂರಜ್, ತುಕಾಲಿ ಸಂತೋಷ್, ಪ್ರಶಾಂತ್, ಗಿಲ್ಲಿ ನಟ, ಸೋನಿ ಮುಲೇವಾ, ನಿವೇದಿತಾ ಗೌಡ, ಶರ್ಮಿತಾ ಶೆಟ್ಟಿ ಇದ್ದಾರೆ. ಇವರುಗಳ ಜೊತೆಗೆ ಪದ್ಮಜಾ ರಾವ್ ಅವರು ಕೂಡ ಈಗ ಸೇರಿಕೊಂಡಿದ್ದಾರೆ. ವೀಕ್ಷಕರೇ, ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮುಗಿದು ಹೋಗಿದೆ. ಆ ನಂತರ ಮಜಾ ಟಾಕಿ ಸೀಸನ್ 2 ಕೂಡ ಮುಗಿದು ಹೋಗಿದೆ. ಸದ್ಯ ಈಗ ಕ್ವಾಟ್ಲೆ ಕಿಚನ್ ಸದ್ದು ಮಾಡುತ್ತಾ ಅಂತ ಕಾದು ನೋಡಬೇಕಿದೆ. ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಮಾಡಿ ಈಗ ಕೈ ಸುಟ್ಟುಕೊಂಡಿದೆ. ಮತ್ತು ಮಜಾ ಟಾಕಿ ಸೀಸನ್ 2 ಕೂಡ ಇಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಷ್ಟು TRP ಬರಲಿಲ್ಲ. ಈಗ ಕ್ವಾಟ್ಲೆ ಕಿಚನ್ ಸದ್ದು ಮಾಡುತ್ತಾ. ವೀಕ್ಷಕರು, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಇಲ್ಲಿ 2 ಶೋ ಇಲ್ಲಿ ಬೇಗನೆ ಮುಗೀತು. ಇದರಲ್ಲಿ ಏನು ತಪ್ಪಿತ್ತು ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಕ್ವಾಟ್ಲೆ ಕಿಚನ್ ರಿಯಾಲಿಟಿ ಶೋನ ನೀವಿಲ್ಲಿ ನೋಡೋಕ್ಕೆ ಕಾತರದಿಂದ ಕಾಯ್ತಿದ್ದೀರಾ. ಮತ್ತು ಈ ಒಂದು ಶೋಗೆ ನಿಮ್ಮ ಸಪೋರ್ಟ್ ಇರುತ್ತಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.